Hi, hello, namaste friends. Welcome to the Ram tutorial for GK. ಸೊ ಇವತ್ತಿನ ಈ ತರಗತಿಗೆ ತಮಗೆಲ್ರಿಗೂ ಕೂಡ ಸ್ವಾಗತವನ್ನ ಕೋರ್ತಾ ಇವತ್ತು ತುಂಬಾನೇ ಇಂಪಾರ್ಟೆಂಟ್ ಆಗಿರ್ತಕ್ಕಂತ ಒಂದು ವಿಷಯದ ಕಂಟೆಂಟ್ ಅನ್ನ ತಿಳಿಸುವಂತ ಪ್ರಯತ್ನವನ್ನ ಮಾಡ್ತಾ ಇದ್ದೀನಿ. ಸೊ ನಿಮಗೆ ಈಗಾಗ್ಲೇ ಈ ನ್ಯೂಸ್ ನಿಮ್ಮ ಹತ್ರ ಬಂದಿರಬಹುದು ಪ್ರೊಬ್ಯಾಬಲಿ ಅಂತ ಅನ್ಕೊಳ್ತೀನಿ. ಬಟ್ ಇವತ್ತು ನಮ್ಮ ಸರ್ಕಾರ ಅಧಿಕೃತವಾಗಿ ಹೊರಡಿಸಿರ್ತಕ್ಕಂತಹ ಒಂದು ಸುತ್ತೋಲೆ ಅಂತಾನೆ ಹೇಳ್ಬೋದು. ಹಾಗಾದ್ರೆ ಈ ಸುತ್ತೋಲೆಯಲ್ಲಿ ಏನಿದೆ ಅನ್ನೋದನ್ನ ನಾವೀಗ ತಿಳ್ಕೊಳ್ಳುವಂತ ಪ್ರಯತ್ನವನ್ನ ಮಾಡೋಣ. ಸೊ ಎಲ್ರು ಕೂಡ PU ಎಕ್ಸಾಮ್ಸ್ ಗೆ ಸಂಬಂಧಪಟ್ಟಂತೆ ಪ್ರಿಪರೇಷನ್ಸ್ ಗಳನ್ನ ಮಾಡ್ತಾ ಇದ್ದೀರಾ ಅಂತ ಅನ್ಕೊಂಡಿದೀನಿ. PU ಉಪನ್ಯಾಸಕರ ನೇಮಕಾತಿಯನ್ನ ಮಾಡ್ಕೊಳ್ತಾರೆ ಅನ್ನೋದು ನಮ್ಗೆಲ್ರಿಗೂ ಕೂಡ ಗೊತ್ತಿರುವಂತಹ ಒಂದು ವಿಷಯ. ಸೊ ಯಾವಾಗ ಏನು ಎತ್ತ ಅದ್ರ ಬಗ್ಗೆ ಮಾಹಿತಿಯನ್ನ ತಿಳ್ಕೊಳ್ಳುವಂತ ಪ್ರಯತ್ನದ ಜೊತೆಗೆ ಅರ್ಹತಾ ಪರೀಕ್ಷೆಯನ್ನ ಕೂಡ ಏರ್ಪಡಿಸಿದ್ದಾರೆ. ಸೊ ಯಾಕೆ ಇದಕ್ಕೆ ಅರ್ಹತಾ ಪರೀಕ್ಷೆ ಬೇಕಾಗಿತ್ತ ಅಂತ ಅನ್ನೋದಾದ್ರೆ ನೋಡೋಣ ಬನ್ನಿ ಏನೇನಿದೆ ಅಂತ. ನಮ್ಮ ಕರ್ನಾಟಕ ಸರ್ಕಾರ ಹೊರಡಿಸಿರ್ತಕ್ಕಂತ ಒಂದು ಸುತ್ತೋಲೆ ನೋಡ್ಬೋದು. ಅಡ್ರೆಸ್ ಎಲ್ಲವನ್ನ ಕೊಟ್ಟಿದ್ದಾರೆ. ನೇರವಾಗಿ ನಾವು ಬರೋಣ ಈಗ ಮ್ಯಾಟ್ರಿಗೆ. ಸೊ ಏನಿದೆ ಅಂದ್ರೆ ಪದವಿ ಪೂರ್ವ ಶಿಕ್ಷಣ ಇಲಾಖೆಯ ಉಪನ್ಯಾಸಕರ ಹುದ್ದೆಯ ವೃಂದ ಮತ್ತು ನೇಮಕಾತಿ ನಿಯಮಗಳಲ್ಲಿ ತಿದ್ದುಪಡಿಯನ್ನ ತರೋದ್ರ ಬಗ್ಗೆ. ತಿದ್ದುಪಡಿ ಮೀನ್ಸ್ ನಿಮಗೆ ಗೊತ್ತಿದೆ, C&R ರೂಲ್ ಅಲ್ಲಿ ಕೆಲವೊಂದು ಬದಲಾವಣೆಗಳನ್ನ ತರಬೇಕು ಅನ್ನೋ ಉದ್ದೇಶದ ಸಲುವಾಗಿ ಈ ಒಂದು ನೋಟಿಸ್ ಅನ್ನ ಹಾಕಿದ್ದಾರೆ. ಮೇಡಮ್ ನಮ್ಗೆಲ್ಲ ಗೊತ್ತಾಗಿದೆ ಇದಕ್ಕೆ TET ಬೇಕು ಅಂತ ಹೇಳ್ತಿದ್ದಾರೆ ಅಂತ. ಎಸ್ ಅಫ್ಕೋರ್ಸ್ ನಿಮ್ಗೆಲ್ಲರಿಗೂ ಕೂಡ ಗೊತ್ತಾಗಿದೆ. ಬಟ್ ನರ್ವಸ್ ಆಗ್ಬೇಡಿ, ಭಯ ಪಡ್ಬೇಡಿ. ಯಾಕಂದ್ರೆ ನಂದಿನ್ನು TET ಆಗಿಲ್ಲ ಅಂತ ಅಂದ್ರೆ ಇದಕ್ಕಿನ್ನು TET ಕರ್ದಿಲ್ಲ. ಅರ್ಥ ಮಾಡ್ಕೊಳ್ಳಿ. ಈಗ ಏನು ನೀವು 6 to 8 ಗೆ TET ಬರಿತೀರಾ, 1 to 5 ಗೆ TET ಬರಿತೀರಾ, ಆ TET ಇದ್ರಲ್ಲಿ ಯೂಸ್ ಆಗಲ್ಲ. ಅರ್ಥ ಮಾಡ್ಕೋಬೇಕು ಎಲ್ರು ಕೂಡ. ಆ TET ಇದ್ರಲ್ಲಿ ಯೂಸ್ ಆಗಲ್ಲ. ಯಾಕೆ ಅಂದ್ರೆ PU ನೇಮಕಾತಿಗೆ ಸಂಬಂಧಪಟ್ಟಂತೆ ಅರ್ಹತಾ ಪರೀಕ್ಷೆ ಅದರ ಎಲಿಜಿಬಿಲಿಟಿ ಕ್ರೈಟೇರಿಯಾನೇ ಬೇರೆ ಇದೆ. ಸೊ ಹಾಗಾದ್ರೆ ಯಾವ ರೀತಿ TET ಕೊಡ್ತಾರೆ ಅನ್ನೋದ್ರ ಬಗ್ಗೆನೂ ಕೂಡ ನಾನಿವತ್ತು ನಿಮ್ ಜೊತೆ ಶೇರ್ ಮಾಡ್ತಾ ಹೋಗ್ತೇನೆ. ನೀವೇನ್ ಮಾಡ್ಬೇಕು, ವಿಡಿಯೋವನ್ನ ಸಂಪೂರ್ಣವಾಗಿ ನೋಡ್ಬೇಕು. ಹಾಗೇನೆ ನಿಮ್ಗೆ ಈ ವಿಡಿಯೋ ಇಷ್ಟ ಆಗಿದ್ರೆ ಒಂದು ಲೈಕ್ ಅನ್ನ ಕೂಡ ಕ್ಲಿಕ್ ಮಾಡಿ. ಜೊತೆಗೆ ನಮ್ಮ ಚಾನಲ್ಗೆ ನೀವು ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತಂದ್ರೆ ಸಬ್ಸ್ಕ್ರೈಬ್ ಕೂಡ ಮಾಡ್ಕೊಳ್ಳಿ. ಬನ್ನಿ ನೋಡೋಣ. ಸೊ ಫಸ್ಟ್ ಮ್ಯಾಟ್ರ್ ಓದ್ತೀನಿ, ಯಾಕಂದ್ರೆ ಬಹಳಷ್ಟು ಜನಕ್ಕೆ ಕನ್ಫ್ಯೂಷನ್ಸ್ ಆಗ್ಬಾರ್ದು ಅನ್ನೋದು ನನ್ನ ಉದ್ದೇಶ. ಮೇಲ್ಕಂಡ ವಿಷಯ ಮತ್ತು ಉಲ್ಲೇಖಗಳಿಗೆ ಸಂಬಂಧಪಟ್ಟಂತೆ ಪದವಿ ಪೂರ್ವ ಶಿಕ್ಷಣ ಇಲಾಖೆಯ ಉಪನ್ಯಾಸಕರ ಹುದ್ದೆಯ ವೃಂದ ಮತ್ತು ನೇಮಕಾತಿ ನಿಯಮಗಳಲ್ಲಿ ತಿದ್ದುಪಡಿ ತರುವ ಕುರಿತಂತೆ ಸಹಾಯಕ ಪ್ರಾರೂಪಕಾರ ಮತ್ತು ಪದನಿಮಿತ್ತ ಸರ್ಕಾರದ ಅಧೀನ ಕಾರ್ಯದರ್ಶಿ, ಸಂಸದೀಯ ವ್ಯವಹಾರಗಳು ಮತ್ತೆ ಶಾಸನ ರಚನೆ ಇಲಾಖೆರವರು ಪರಿಶೋಧಿಸಿರುವಂತಹ ಕರಡು ನಿಯಮಗಳನ್ನ ಅಡಕಗಳೊಂದಿಗೆ ಇದರೊಡನೆ ಲಗತ್ತಿಸಿದೆ ಅಂತ ಇದೆ. ಹಾಗಾದ್ರೆ ಸದರಿ ಕರಡು ನಿಯಮಗಳಿಗೆ ಸಂಬಂಧಪಟ್ಟಂತೆ ಆರ್ಥಿಕ ಇಲಾಖೆಯ ಅನುಮತಿಯನ್ನ ಕೋರಲಾಗಿ ಸೊ ಆರ್ಥಿಕ ಇಲಾಖೆ ಈ ಕೆಳಕಂಡಂತೆ ತನ್ನ ಅಭಿಪ್ರಾಯವನ್ನ ನೀಡಿದೆ ಅಂತ ಇದೆ. ಅಂದ್ರೆ ಈಗ ಸದ್ಯಕ್ಕೆ ಇರುವಂತಹ ಕರಡು ನಿಯಮಗಳಿಗೆ ಸಂಬಂಧಪಟ್ಟಂತೆ ಆರ್ಥಿಕ ಇಲಾಖೆಗೆ ಕರಡು ನಿಯಮಗಳನ್ನ ಕೊಟ್ಟಿದ್ದಾರೆ. ಸೊ ಅವ್ರೇನ್ ಮಾಡಿದ್ದಾರೆ, ಅವ್ರಿಗೇನ್ ರಿಪ್ಲೈ ಕೊಟ್ಟಿದ್ದಾರೆ ಅಂದ್ರೆ, ಶಿಕ್ಷಣದ ಉತ್ತಮ ಗುಣಮಟ್ಟದ ಹಿತದೃಷ್ಟಿಯಿಂದ ಅರ್ಹತಾ ಪರೀಕ್ಷೆಯ ಕನಿಷ್ಠ ಅಂಕಗಳ ಷರತ್ತನ್ನ ಸಡಿಲಗೊಳಿಸುವುದು ಸೂಕ್ತವಾಗುವುದಿಲ್ಲ. ಆದ್ದರಿಂದ ಆಡಳಿತ ಇಲಾಖೆಯು ಶಿಕ್ಷಣದ ಗುಣಮಟ್ಟವನ್ನ ಒಳಗೊಂಡಂತೆ ಎಲ್ಲ ಅಂಶಗಳನ್ನ ಪರಿಗಣನೆಗೆ ತೆಗೆದುಕೊಂಡು ಸೂಕ್ತ ನಿರ್ಧಾರ ತಳೆಯುವಂತೆ ತಿಳಿಸಿದೆ ಅಂತ ಹೇಳಿದ್ದಾರೆ. ಸೊ ಇಲ್ಲಿ ಅರ್ಹತಾ ಪರೀಕ್ಷೆಗಳು ಬೇಕು. ಅರ್ಹತಾ ಪರೀಕ್ಷೆಯಲ್ಲಿ ಇಟ್ಟಿರುವಂತಹ ಕನಿಷ್ಠ ಅಂಕಗಳ ಷರತ್ತನ್ನ ಸಡಿಲಗೊಳಿಸೋದಿಲ್ಲ ಅಂತನೂ ಕೂಡ ಸ್ಪಷ್ಟನೆ ಮಾಡಿದ್ದಾರೆ. ಹಾಗಾದ್ರೆ ಈ ಒಂದು ಇಲಾಖೆ ನೀಡಿರ್ತಕ್ಕಂತ ಅಭಿಪ್ರಾಯವನ್ನ ಪರಿಶೀಲನೆ ಮಾಡಿ ಪದವಿ ಪೂರ್ವ ಶಿಕ್ಷಣ ಇಲಾಖೆ ಏನ್ ಮಾಡಿದೆ, ಉಪನ್ಯಾಸಕರ ಹುದ್ದೆಯ ವೃಂದ ಮತ್ತು ನೇಮಕಾತಿ ನಿಯಮಗಳಲ್ಲಿ ತಿದ್ದುಪಡಿ ತರುವ ಕುರಿತಂತೆ, ಅಂದ್ರೆ ಈ C&R ರೂಲ್ ನಲ್ಲಿ ಕೆಲವೊಂದು ತಿದ್ದುಪಡಿವನ್ನ ತರಬೇಕು ಅನ್ನೋ ಉದ್ದೇಶಕ್ಕೋಸ್ಕರ ವೃಂದ ನೋಡಿ ಪರಿಶೀಲಿಸ್ಬಿಟ್ಟು ತಮ್ಮ ಸ್ಪಷ್ಟ ಅಭಿಪ್ರಾಯದ ವರದಿಯೊಂದಿಗೆ ಉಲ್ಲೇಖ 3ರಲ್ಲಿ ಕೋರಿರುವಂತೆ TET ಅನುಷ್ಠಾನಕ್ಕಾಗಿ ವೃಂದ ಮತ್ತು ನೇಮಕಾತಿ ನಿಯಮಗಳಲ್ಲಿ ಅಳವಡಿಸಿಕೊಳ್ಬೇಕಾದಂತ ಪಠ್ಯ
ಪಠ್ಯಕ್ರಮಗಳ ವಿವರಗಳನ್ನ ನೋಡಿ. ಅದಕ್ಕೋಸ್ಕರ ಹೇಳ್ತಾ ಇರೋದು, ಈಗ ಇರ್ತಕ್ಕಂಥ ಟಿಇಟಿಗಳ ಅವಶ್ಯಕತೆ ಬೇಕಾಗಿಲ್ಲ. ಆದ್ರೆ ಇದಕ್ಕೆ ಹೊಸದಾದ ಟಿಇಟಿಯನ್ನ ಕರೀತಾರೆ. ಈಗ ಹೆಂಗೆ 2014ರಲ್ಲಿ ನಮ್ಮ ರಾಜ್ಯದಲ್ಲಿ ಪ್ರಪ್ರಥಮ ಬಾರಿಗೆ ಟಿಇಟಿಯನ್ನ ಕೈಗೊಂಡ್ರಲ್ಲ, ಅದೇ ತರನೇ ಉಪನ್ಯಾಸಕರ ಪರೀಕ್ಷೆ, ಅದರಲ್ಲೂ ಕೂಡ ಪದವಿ ಪೂರ್ವ ಉಪನ್ಯಾಸಕರ ಪರೀಕ್ಷೆಗೆ ಸಂಬಂಧಪಟ್ಟಂತೆ ಟಿಇಟಿ ಪರೀಕ್ಷೆಯನ್ನ ಈ ವರ್ಷ ತೆಗೆದುಕೊಳ್ತಾರೆ. ಸೊ ಹಾಗಾದ್ರೆ ಏನಿದೆ ಅದರ ಸಿಲೆಬಸ್ಸು, ಅದನ್ನ ಹೇಗೆಲ್ಲ ನಾವು ಓದ್ಕೊಳ್ಬೇಕು, ಇದನ್ನೆಲ್ಲವನ್ನ ನಾನು ಮುಂದಿನ ತರಗತಿಯಲ್ಲಿ ಡಿಸ್ಕಷನ್ ಮಾಡ್ತೇನೆ. ಬಟ್ ನಿಮಗೆ ನಾನು ತಿಳಿಸುವಂತ ವಿಚಾರ, ನೀವು PU ಉಪನ್ಯಾಸಕರಾಗಬೇಕು ಅಂದ್ರೆ ಅದಕ್ಕಿಂತ ಪೂರ್ವ ನೀವು ಟಿಇಟಿಯನ್ನ ಪರೀಕ್ಷೆ ತೆಗೆದುಕೊಳ್ಬೇಕು. ಮೇಡಮ್ ನಾನು ಪಾಸ್ ಆಗಿಲ್ಲ ಅಂದ್ರೆ ಅದಿನ್ನೂ ಕೂಡ ಬಂದಿಲ್ಲ, ಅರ್ಥ ಮಾಡ್ಕೊಳ್ಳಿ. ಅದರ ಎಕ್ಸಾಮ್ಸ್ ಕೂಡ ಇನ್ನು ಕಂಡಕ್ಟ್ ಮಾಡಿಲ್ಲ, ಸಿಲೆಬಸ್ ಫ್ರೇಮ್ ಆಗಿಲ್ಲ, ಅದನ್ನೇ ಇಲ್ಲಿ ಉಲ್ಲೇಖ ಮಾಡಿದ್ದಾರೆ. ಪಠ್ಯಕ್ರಮಗಳನ್ನ ರೆಡಿ ಮಾಡ್ರಿ, ಅದರ ವಿವರಗಳನ್ನ ರೆಡಿ ಮಾಡ್ರಿ, ಹಾಗೆ ವಿಧಾನಗಳ ಕುರಿತು ತಿದ್ದುಪಡಿಯನ್ನ ತರಬೇಕು, ಕರಡು ವೃಂದ ಮತ್ತು ನೇಮಕಾತಿ ನಿಯಮಗಳನ್ನ ಸಿದ್ಧಪಡಿಸ್ಬಿಟ್ಟು ಕೂಡಲೇ ಸರ್ಕಾರಕ್ಕೆ ಸಲ್ಲಿಸುವಂತೆ ಅವರನ್ನ ತಮ್ಮನ್ನ ಕೋರ್ಲಿಕ್ಕೆ ನಿರ್ದೇಶಿತಳಾಗಿದ್ದೇನೆ ಅಂತ ಇಲ್ಲಿ ನಮ್ಮ ಸರ್ಕಾರದ ಅಧೀನ ಕಾರ್ಯದರ್ಶಿ ಆಗಿರ್ತಕ್ಕಂಥ ಪದ್ಮಿನಿ SN ರವರು ಇಲ್ಲಿ ಒಂದು ಸ್ಪಷ್ಟವಾದಂತ ಒಂದು ನೋಟಿಸ್ ಅನ್ನ ಹಾಕಿದ್ದಾರೆ. ಸೊ ಇದ್ರ ಅರ್ಥ ನಾನು ಏನ್ ಹೇಳಕ್ ಹೊರಟಿದ್ದೀನಿ ಅಂತಂದ್ರೆ, ಟಿಇಟಿ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಸೊ ಅದ್ರಲ್ಲಿ ಏನೇನೆಲ್ಲ ಸಿಲೆಬಸ್ ಕೊಡಬಹುದು ಅನ್ನೋದನ್ನ ನಾನು ನೆಕ್ಸ್ಟ್ ತರಗತಿಯಲ್ಲಿ ಡಿಸ್ಕಷನ್ ಮಾಡ್ತೀನಿ. ಹೇಗ್ ಡಿಸ್ಕಷನ್ ಮಾಡ್ತೀರಾ ಮೇಡಮ್ ಅಂತ ಅಂದ್ರೆ, ನಾನು ಬೇರೆ ಬೇರೆ ರಾಜ್ಯಗಳಲ್ಲಿ ತೆಗೆದುಕೊಳ್ತಾ ಇದ್ದಾರ ಈ ರೀತಿ ಟಿಇಟಿಯನ್ನ ಅಂತ ನೋಡ್ಕೊಂಡಿದ್ದು, ಸೊ ನಂತರದಲ್ಲಿ ನಾನು ನಿಮಗೆ ಅದನ್ನ ಹೇಳುವಂತ ಪ್ರಯತ್ನ ಮಾಡ್ತಾ ಇದ್ದೀನಿ. ಸೊ ಹಾಗಾಗಿ PU ಉಪನ್ಯಾಸಕರು ಯಾರ್ಯಾರಾಗ್ಬೇಕು ಅಂತ ಬಯಕೆಯನ್ನ ತೊಟ್ಟಿದ್ದೀರಾ, ಪ್ರತಿಯೊಬ್ರು ಕೂಡ ಈ ಒಂದು ವಿಷಯವನ್ನ ಮಂದಟ್ ಮಾಡ್ಕೊಳ್ರಿ. ಅದಕ್ಕೂ ಮುಂಚೆ ಟಿಇಟಿ ಪರೀಕ್ಷೆನ ಫೇಸ್ ಮಾಡ್ಬೇಕಾಗತ್ತೆ. ಸೊ ಈ ಹಿಂದೆ ಆದಂತ ಟಿಇಟಿಗಳ ಲೆಕ್ಕಕ್ಕೆ ಬರಲ್ಲ ನಿಮಗೆ PU ಉಪನ್ಯಾಸಕರಿಗೆ, ಯಾಕಂದ್ರೆ ನಿಮಗೆ ಹೊಸದಾಗಿ ಎಕ್ಸಾಮ್ಸ್ ಅನ್ನ ಕಂಡಕ್ಟ್ ಮಾಡ್ತಾರೆ. ಸೊ ಈ ಹಿಂದೆ ಆದಂತ ಟಿಇಟಿ ಪರೀಕ್ಷೆಗಳೆಲ್ಲವೂ ಕೂಡ 6 to 8 1 to 5 ಸಂಬಂಧಪಟ್ಟಂಗಿತ್ತು. ಆದ್ರೆ PUಗೆ ಸೆಪರೇಟ್ ಆಗಿ ತೆಗೆದುಕೊಳ್ತಾರೆ. ಸೊ ದಟ್ ಹಾಗಾಗಿ ನೀವು ಕಾಮನ್ ಆಗಿ ಏನೆಲ್ಲ ಸ್ಟಡೀಸ್ ಮಾಡಬೇಕು, ಸೊ ಅದ್ರ ಪಠ್ಯಕ್ರಮ ಹೇಗಿರಬಹುದು ಅನ್ನೋ ಒಂದು ಉಲ್ಲೇಖವನ್ನ ಮುಂದಿನ ತರಗತಿಯಲ್ಲಿ ತಿಳಿಸುವಂತ ಪ್ರಯತ್ನ ನಾನು ಮಾಡ್ತೇನೆ. ಜೊತೆಗೆ ನಿಮಗೆ ತುಂಬಾ ಇಂಪಾರ್ಟೆಂಟ್ ಆಗಿ ಹೇಳೋದೇನಪ್ಪಾ ಅಂತಂದ್ರೆ, ಸ್ಟಡೀಸ್ ಅನ್ನ ದಯವಿಟ್ಟು ಯಾರು ಕೈ ಬಿಡಕ್ ಹೋಗ್ಬೇಡಿ. ಬಿಕಾಸ್ ಈಗ ನೇಮಕಾತಿಗಳ ಸುಗ್ಗಿನೇ ಆಗುತ್ತೆ ಅಂತ ನಾನು ಹೇಳಬಲ್ಲೆ. ಹಾಗಾಗಿ ಈ ವಿಷಯ ನಿಮ್ಗೆಲ್ರಿಗೂ ಕೂಡ ಅರ್ಥ ಆಗಿದೆ ಅಂತ ಅನ್ಕೊಂಡು, ಎಲ್ಲಾ ವಿಷಯ ನಿಮ್ದೇನ್ ಕಾಮರ್ಸ್ ಸ್ಟೂಡೆಂಟ್ ಆಗಿರ್ಬೋದು, ಜುವಾಲಜಿ, ಕೆಮಿಸ್ಟ್ರಿ, ಬಯೋಟೆಕ್ನಾಲಜಿ, ಈ ತರ ಬೇರೆ ಬೇರೆ ಏನ್ ಶಾಖೆಗಳಿದೆ, ಕನ್ನಡ ಆಗಿರ್ಬೋದು, ಇಂಗ್ಲಿಷ್ ಆಗಿರ್ಬೋದು, ಹಿಂದಿ ಆಗಿರ್ಬೋದು, PU ಉಪನ್ಯಾಸಕರಲ್ಲಿ ಇಷ್ಟೆಲ್ಲ ವೆರೈಟೀಸ್ ಬರುತ್ತೆ. ಸೊ ಅವೆಲ್ಲವನ್ನ ಅರ್ಥ ಮಾಡ್ಕೊಂಡು ಅವ್ರಿನ್ನು ಪಠ್ಯಕ್ರಮಗಳನ್ನ ರಚನೆ ಮಾಡ್ಕೊಂಡು ನಿಮಗಿನ್ನು ಬಿಡುಗಡೆ ಮಾಡೋತ್ತಿಗೆ ಸಮಯ ತುಂಬಾ ಹಿಡಿಯುತ್ತೆ. ಆ ಸಮಯಕ್ಕೋಸ್ಕರ ನೀವು ಕಾಯ್ಲಾರ್ದಂಗೆ ಸ್ಟಡೀಸ್ ಅನ್ನ ಆರಂಭ ಮಾಡಿ ಇಂದಿನಿಂದಲೇ. ಸೊ ಯಾವುದು ಕೂಡ ಜಗತ್ನಲ್ಲಿ ಸುಲಭವಾಗಿ ಸಿಗಲ್ಲ. ಯಾವ್ದನ್ನಾದ್ರೂ ಪಡ್ಕೋಬೇಕು ಅಂತಂದ್ರೆ ಅದಕ್ಕೆ ಅದ್ರದ್ದೇ ಆದಂತಹ ಒಂದು ಪ್ರಯತ್ನವನ್ನ ಮಾಡ್ಬೇಕಾಗತ್ತೆ. ಸೊ ಪ್ರತಿಯೊಬ್ರು ಕೂಡ ಪ್ರಯತ್ನವನ್ನ ಮಾಡಿ, ಆ ದೇವ್ರು ನಿಮಗೆ ಒಳ್ಳೇದ್ ಮಾಡ್ತಾನೆ ಅಂತ ಹೇಳ್ತಾ ಇವತ್ತಿನ ಈ ಸಣ್ಣ ಒಂದು ವಿಡಿಯೋವನ್ನ ಇಲ್ಲಿ ಮುಗಿಸ್ತಾ ಇದ್ದೀನಿ. ನಾನು ಹೇಳ್ಬೇಕಾಗಿರೋಂತ ವಿಷಯ ನಿಮಗೆ ತಲುಪಿದೆ ಅಂತ ಅನ್ಕೊಂಡು ಈ ವಿಡಿಯೋವನ್ನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಥ್ಯಾಂಕ್ ಯು ಅಂಡ್ ಟೇಕ್ ಕೇರ್. ಮತ್ತೆ ಭೇಟಿ ಆಗೋಣ ಮುಂದಿನ ವಿಡಿಯೋದಲ್ಲಿ. ಧನ್ಯವಾದಗಳೊಂದಿಗೆ. ಬಾಯ್.